ಮಲ್ಲೇಶ್ವರಂ ಸೆಂಟ್ರಲ್ ಬಳಿಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ತೆರವುಗೊಳಿಸಬಾರದು ಎಂದು ಹೋರಾಟ. ಮಲ್ಲೇಶ್ವರಂ ಸೆಂಟ್ರಲ್ ಸಮೀಪದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ಅನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರದು ಎಂದು ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದರು. ಮಾನ್ಯ ಜಿಲ್ಲಾಡಳಿತ, ನಗರ ಸ್ಥಳೀಯ ಸಂಸ್ಥೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಈ ಆಟೋ ಸ್ಟ್ಯಾಂಡ್ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅನೇಕ ಆಟೋ ಚಾಲಕರ ಜೀವನೋಪಾಯದ ಆಧಾರವಾಗಿದೆ ಎಂದು ತಿಳಿಸಿದರು. ನೂರಾರು ಕುಟುಂಬಗಳ ಜೀವನ ಆಧಾರವಾಗಿರುವ ಈ ಆಟೋ ಸ್ಟ್ಯಾಂಡ್ ಅನ್ನು ತೆರವುಗೊಳಿಸಿದರೆ ಆಟೋ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಅನಗತ್ಯ ತೊಂದರೆ ಉಂಟಾಗಲಿದೆ. ಆದ್ದರಿಂದ ಆಟೋ ಸ್ಟ್ಯಾಂಡ್ ಅನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಅಗತ್ಯ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ ಅನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರದು. ಆಟೋ ಚಾಲಕರ ಜೀವನೋಪಾಯವನ್ನು ರಕ್ಷಿಸಬೇಕು. ಸಾರ್ವಜನಿಕರ ಅನುಕೂಲವನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡ್ಗೆ ಅಗತ್ಯ ಮೂಲಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಒದಗಿಸಬೇಕು. ಈ ಹೋರಾಟದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ರಮೇಶ್, ಸಂಪತ್, ಸುರೇಶ್, ಮಹಾದೇವ್, ಸಂತೋಷ್, ನವೀನ್, ಮಣಿಕಂಠ, ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಅನೇಕ ಆಟೋ ಚಾಲಕರು ಭಾಗವಹಿಸಿದರು. ಎಲ್ರಿಗೂ ನಮಸ್ಕಾರ. ಮಂತ್ರಿಮಾಲ್ ಸೆಂಟ್ರಲ್ ಬಳಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್, ಮಂತ್ರಿಮಾಲ್ ಆಟೋ ಸ್ಟ್ಯಾಂಡ್ ಅಧ್ಯಕ್ಷ ಅಂತ ರಮೇಶ್ ಇವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಬರೆದಕ್ಕಂಥ ಸಂವಿಧಾನ ಶಿಲ್ಪಿ. ದಯವಿಟ್ಟು ಸೆಂಟ್ರಲ್ ಬಳಿ ಇರ್ತಕ್ಕಂಥ ಮಂತ್ರಿಮಾಲ್ ಮೆಟ್ರೋ ಸ್ಟೇಷನ್ ಆಟೋ ಸ್ಟ್ಯಾಂಡ್ ಬೋರ್ಡನ್ನು ತೆರವು ಮಾಡಬೇಡಿ. ಒಂದು ವೇಳೆ ಅಧಿಕಾರಿಗಳು ತೆರವು ಮಾಡಿದರೆ ನಾವು ಖಂಡಿತ ಉಗ್ರ ಹೋರಾಟ ಮಾಡುತ್ತೇವೆ. ಜೈ ಭೀಮ್. ನಮಸ್ಕಾರ ಸರ್, ಮಲ್ಲೇಶ್ವರಂ ಬಳಿರುವಂತಹ ಸೆಂಟ್ರಲ್ ಹತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಟೋ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ. ಆ ಆಟೋ ಸ್ಟ್ಯಾಂಡ್ ಹತ್ರ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡನ್ನು ಈ ಅಧಿಕಾರಿಗಳು ತೆರವು ಮಾಡಬೇಕಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಇದ್ರ ಕುರಿತು ತಾವೇನು ಹೇಳ್ತೀರಾ? ಸರ್, ನಾವು 20 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಮಂತ್ರಿಮಾಲ್ ಮೆಟ್ರೋ ಬರೋಕ್ಕೆ ಮುಂಚೆನ ನಾವು ಓಡಿಸ್ತಾ ಇದ್ದೀವಿ ಗಾಡಿಗಳು. ಅಲ್ಲಿ ಇವಾಗ ಸ್ಟ್ಯಾಂಡ್ ಮಾಡಿದ್ದೀವಿ. ನಾವು ಅದೊಂದು 15 ವರ್ಷ ಆಗಿದೆ ಸ್ಟ್ಯಾಂಡ್ ಮಾಡಿ. ಇವಾಗ ನಾವು ಅದಕ್ಕೆ ಬಿಟ್ಟರೆ ಕೆಲಸ ನಾವು ಯಾವುದೂ ಗೊತ್ತಿಲ್ಲ ಸರ್. ಆಟೋ ಓಡಿಸೋದೇ ನಮ್ಮದು. ಇವಾಗ ಅಲ್ಲಿ ಖಾಲಿ ಮಾಡಿದ್ರೆ ನಾವು ಎಲ್ಲಿ ಸರ್ ಹೋಗೋದು? ನಾವು ಅಂಬೇಡ್ಕರ್ ಹೆಸರು ಇಟ್ಕೊಂಡು ನಾವು ಅಲ್ಲಿನೂ ನಮಗೆ ಜಾಗ ಕೊಟ್ಟಿಲ್ಲ. ನಾವು ಬೇರೆ ಎಲ್ಲಿ ಸರ್ ಆ ಕೆಲಸ ಮಾಡೋದು? ಆ ಬೋರ್ಡನ್ನು ತೆಗಿಬಾರ್ದು ಸರ್. ಅಲ್ಲಿ ನಮ್ಗೆ ಏನಾದರೂ ಒಂದು ಒಳ್ಳೇದು ಮಾಡಿ ಸರ್ಕಾರ ನಮ್ಗೆ ಕೊಡಬೇಕು ಸರ್, ಅಷ್ಟೇ. ನ್ಯೂಸ್ ರಿಪೋರ್ಟ್ ಸಾಕಿ ನಾರಾಯಣ್, ಎಂಪವರ್ ನ್ಯೂಸ್, ಬೆಂಗಳೂರು.